ಇವ್ರು ಹೇಳ್ತಾರೆ. ಇವ್ ಹಂಗೆ ಹೇಳ್ಬಿಡಿ, ಗೊತ್ತಾಗ್ಬಿಡುತ್ತೆ ನನಗೆ. ಇಲ್ಲಿಂದ ಇಲ್ಲಿಗೆ ಸ್ಲ್ಯಾಬ್ ಪೋರ್ಟಿಗೋ ಬೆಳೆಸಬಹುದಾ? ಪೋರ್ಟಿಕೋ ಮೆಟ್ಲು ಬಿಟ್ಟು ಬೆಳೆಸ್ಬೋದು. ಹೌದು. ಅಂದ್ರೆ ಏನು ಇಲ್ಲೆಲ್ಲ ಸೇಫ್ಟಿ ಆಗುತ್ತಾ ಮತ್ತು ನೆರಳಾಗುತ್ತಾ ಗಾಡಿ ಇಡ್ಲಿಕ್ಕೆ ಅನ್ನೋದು ಒಂದು ವಿಚಾರದಾಗ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೋಡಿ, ನಮಗೆ ಪೋರ್ಟಿಕೋ ಎಷ್ಟು ಬೇಕು ಅಂತಂದ್ರೆ ಇಲ್ಲಿ ಎಷ್ಟಿದೆ ಟೋಟಲ್? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 16 ಅಡಿ ಇದೆ. 16 ಅಡಿ ಇದೆ. ನಿಮಗೆ ಎಷ್ಟುವರೆಗೂ ಆಪ್ಷನ್ ಐತಂದ್ರೆ 8 ಅಡಿವರೆಗೂ ಆಪ್ಷನ್ ಐತೆ. ಇಲ್ಲಿಂದ ಇದರಿಂದ 8 ಅಡಿವರೆಗೂ ಆಪ್ಷನ್ ಇದೆ ನಿಮಗೆ. ಅರ್ಥ ಆಯ್ತಮ್ಮ? 8 ಅಡಿವರೆಗೂ ತಗೋಬಹುದು ನೀವು. 8 ಅಡಿವರೆಗೂ ತಗೊಂಡಾಗ 8 ಫೀಟ್ ನಮಗೆ ನೋಡಿ ಇಲ್ಲಿ ಬರ್ತಲ್ವಾ, ಲಾಸ್ಟ್ ಬಾರ್ಡರ್ ಏನು 8 ಫೀಟ್ ಆಗ್ತೀವಲ್ವಾ, ಅಲ್ಲಿಂದ ಹಿಂಗೆ ಹತ್ತೋದು. ನೀವು ಅಲ್ಲಿಂದ ಫೇಸಿಂಗ್ ಹತ್ತೋದು, ಹತ್ತಿ ಹಿಂಗ್ ಬರೋದು. ಸರಿನಾ? 3/3 ಹೋಗ್ಬೇಡಿ, ಇಲ್ಲಿ ಸಂಧಿ ಬೆಳೆಸ್ಬೇಕಾರೆ ಬೆಳೆಸ್ಕೋಬಹುದು, ಬಾಲ್ಕನಿ ಮಾಡ್ಕೋಬಹುದು ಅಲ್ಲಿ. ಅನುಮಾನ ಅಂದ್ರೆ ಅವ್ರದ್ದು ಏನು ವಿಚಾರ ಸರ್, ಸೇಫ್ಟಿ ಆಗುತ್ತೆ ಗಾಡಿಗೆ ನಿಲ್ಸಕ್ಕೆ, ಕಂಪ್ಲೀಟ್ ಅಲ್ಲಿವರೆಗೆ ತಗೋಬಹುದು ಅನ್ನೋದು ಆ ಡಿಸ್ಕಸ್ ಮಣ್ಣಿಂದ ಮಾಡ್ತಾ ಇದಾರೆ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡಬೇಡಿ. ಅಕಸ್ಮಾತ್ ಒಂದು ನಿಮಿಷ ಇದು ಮಾಡ್ಕೊಂಡ್ರೆ ಏನಾಗುತ್ತೆ ಅದು ಹೇಳ್ಬಿಡ್ತೀನಿ ನೋಡಿ. ಇದು ಮಾಡ್ಕೊಂಡ್ರೆ ಏನಾಗುತ್ತೆ ಬರ್ದಿಟ್ಕೊಂಡ್ಬಿಡಿ, ಏನು ಅದ್ರಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ಅದ್ರಲ್ಲಿ ಏನು ಅಭ್ಯಂತರ ಏನಿಲ್ಲ. ಇದನ್ನ ಮಾಡ್ಕೊಂಡ್ರೆ 2 years ನಲ್ಲಿ ಮತ್ತೆ ಹೊಡೆದಾಕ್ತಿವಿ. ಹೊಡೆದು ಹಾಕ್ಬೇಕು. ಅದನ್ನ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಮಾಡ್ಕೊಳ್ತೀವಿ. ಇದು ಟೆಸ್ಟ್ ಮಾಡಿ ನಂದೇನು ಅಭ್ಯಂತರ ರಿಯಾಲಿಟಿ ಮಾತಾಡ್ಬೇಕಲ್ವಾ? ಏನಾದ್ರು ಎಕ್ಸ್ಪೀರಿಯನ್ಸ್ ಹೇಳ್ತೀರಿ, ನಾವು ಕ್ಯೂರಿಯಾಸಿಟಿ ನಾವು ಕೇಳ್ತೀವಿ. ಕೇಳ್ತಾನೆ ಗೊತ್ತಾಗೋದು. ಇದು 6 ಫೀಟ್ ಮಾಡಿ, ಅದು 8 ಫೀಟ್ ಮಾಡಿ, ಎಲ್ಲ 10 ಫೀಟ್ ಮಾಡಿ. ಆಕಸ್ಮಿಕ ನಾನು ಹೇಳೋದು ಇದನ್ನ 3/3 6 ಫೀಟ್ ಮಾಡಿಬಿಟ್ಟು ಅನ್ಕೊಳ್ಳಿ. 6 ಫೀಟ್ ಮಾಡಿದ್ವಿ. 6 ಮಾಡಿ ಅದನ್ನ ಟೋಟಲ್ ನಾವೆಲ್ಲ ಕಂಪ್ಲೀಟ್ ಕಾಂಪೌಂಡ್ಗೆಲ್ಲ ಹಚ್ಚಿ ಮಾಡಿಬಿಟ್ಟು ಅಂದ್ರೆ ಮನೆಯ ಹೆಣ್ಣು ಮಕ್ಕಳು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತು ಹೇಳೋದು? ದಿಸ್ ಇಸ್ ಮೋಸ್ಟ್ ಡೇಂಜರ್. ಇದ್ರ ಲೆವೆಲ್ ಹಿಂಗ್ ಕಂಟಿನ್ಯೂ ಸ್ಲ್ಯಾಬ್ ಇದ್ರ ಲೆವೆಲ್ಗೆ ಸೇಮ್ ಆಗಿ ಒಂದು ಪಿಲ್ಲರ್ ಬರುತ್ತೆ. ಒಂದ್ ಪಿಲ್ಲರ್ ಐತ್ರಿ ಈಗ ಲಾಸ್ಟ್ ಆಕಾರದಾಗ ಒಂದು ಪಿಲ್ಲರ್ ಸಪೋರ್ಟ್ ಮೇಲೆ ತಗಲ್ದಂಗೆ ನಾವು ಕಟ್ ಮಾಡ್ತೀವಿ ಅಷ್ಟೇ. ಇಲ್ಲೊಂದು ಕೊಡ್ತೀರಿ ಪಿಲ್ಲರ್ ಇಲ್ಲ ಅಲ್ಲಿ ಕೊಡ್ತೇವೆ ಸರ್. ಪಿಲ್ಲರ್ ಮಾಡಬಹುದು, ಅಲ್ಲಿ ಒಂದು ಪಿಲ್ಲರ್ ಈಸಿ ಆಗುತ್ತೆ ಅಲ್ವಾ? ಅಮ್ಮ 8 ಫೀಟ್ ಬಿಟ್ಟು ತಗೊಂಡಾಗ 4/4 ತಗೊಳ್ಳಿ. 4/4 ಸ್ವಲ್ಪ ಮೆಟ್ಲ ರೈಸ್ ಮಾಡಿ. ಈಗ 6 ಬಿಟ್ಟು ಸರ್, ಅವಾಗ ಈ ಸೈಡ್ ಎಕ್ಸ್ಟ್ರಾ ಬಿಟ್ಕೋಬಹುದು. ಜಾಗ ಖಾಲಿ ಬಿಡಿ. 3/3 ಅಮ್ಮ ಸ್ಟೇರ್ಕೇಸ್ ಈ ಕಡೆ ಬರುತ್ತೆ. ಸ್ಟೇರ್ಕೇಸ್ ಮಾತ್ರ ಡೆಡ್ ಎಂಡ್ ಅದನ್ನ ಮುಂದೆ ಹೋಗಂಗಿಲ್ಲ. ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಜೀವನ ಇದು. ನಮಗಿರೋದು 6 ಅಥವಾ 8 ಇಷ್ಟೇ ಮಾಡ್ಕೋಬೇಕು ನಾವು. 8 ಮಾಡ್ಕೊಂಡ್ರ 2 ಫೀಟ್ ಗ್ಯಾಪ್. ಇನ್ನೂ ಕೆಲವಾರು ಜನ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ಇರ್ಲಿ ಬಿಡಿ ಗುರುಳೆ 4/4 ಇರ್ಲಿ, ದೊಡ್ಡ ಬಿಲ್ಡಿಂಗ್ಗಳು 4/4 ಇರ್ಲಿ, ತೊಂದರೆ ಇಲ್ಲ ಅಂತಾರೆ. ಕೆಲವರು ಜನ 3/3 ಮಾಡ್ತಾರೆ. ಕೆಲವರು ಜನ 2.5 ಸಾಕು ನಮಗೆ, 2 ಸಾಕು ನಮಗೆ ಅಂತಾರೆ. ಸೊ ಯುವರ್ಸ್ ಕನ್ವೀನಿಯಂಟ್. ನಮಗೆ ನಾಳೆ ಗಾಡಿ ಪ್ರಾಬ್ಲಮ್ ಅಲ್ಲಿ ಸರಿ ಅಲ್ವಾ? ಸೊ ಹಾಗಾಗಿ ಇವತ್ತೇ ಕ್ಲಿಯರ್ ಮಾಡ್ಕೊಂಬಿಟ್ಟು ಇನ್ನೊಂದು ತಿರ್ಗಾ ನೀವು ನಮಗೆ ಶಾಫ್ಟ್ ಹೇಳಿದ್ದಾರೆ, ಇನ್ನೊಂದು ಹೇಳಿದ್ದಾರೆ ಅಂತಂದು ನಿಮ್ಮ ಮಾನಸಿಕವಾಗಿ ಏನಾದರೂ ಅಂಥದ್ದೇನಾದರೂ ಇದ್ದರೆ ಈ ಇದರಲ್ಲಿ ತಪ್ಪು ಮಾಡ್ಕೋಬೇಕು. ಇಲ್ಲ ಸರ್, ನಾನು ಕಡಿಮೆ ಅಂಚಿನವನ್ನು ಹಾಕೋದಿಲ್ಲ. ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದದ್ದು ಎಷ್ಟೋ ಇರುತ್ತೆ, ಆದರೆ ಗೊತ್ತಿದ್ದ ವಿಚಾರವನ್ನು ನಾವು ಕೆದಕಕ್ಕೆ ಹೋಗಬಾರ್ದು ಸುಮ್ಮನೆ ಅಲ್ವಾ? ಗೊತ್ತಿದ್ದ ವಿಚಾರಗಳನ್ನು ಎಷ್ಟು ಬೇಕಷ್ಟು ಅದನ್ನ ಪ್ರಯೋಗ ಮಾಡಕ್ಕೆ ಹೋಗಬಾರ್ದು. ನಾನು ಪ್ರಯೋಗ ಮಾಡಿ ಎಷ್ಟೋ ನಾನು ಸಮಸ್ಯೆ ಮಾಡ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಮನೆ ಮೇಲೆ ನಾನು ಎಷ್ಟೋ ಪ್ರಯೋಗ ಮಾಡಿಕೊಂಡು ಎಷ್ಟೆಷ್ಟೋ ಸಮಸ್ಯೆ ಮಾಡ್ಕೊಂಡು ನೀವ್ಯಾಕೆ ಮಾಡ್ಕೊಳ್ತೀರಿ? ಖಂಡಿತವಾಗಿ ಹೆಂಗೆ ಹೇಳ್ತೀನಿ, ಖಂಡಿತವಾಗಿ ಯಾಕೆ ಹೇಳ್ತೀನಿ, ಖಂಡಿತವಾಗಿ ಯಾಕೆ ಹೇಳ್ತೀನಿ, ಇದು ನಿಮ್ಮ ಜೀವ, ನಮ್ಮ ಜೀವನದ ಸಂಬಂಧ ನೀವು ಹೇಳ್ತೀರಿ ಅಲ್ವಾ? ನೀವು ಊಟ ಮಾಡ್ಬೇಕಾದ್ರೆ ನೆನೆಸ್ತಿರಲ್ವಾ, ಅದು ನನಗೆ. ಸೊ ಹಾಗಾಗಿ ನಾನು ಇದನ್ನು ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಕೋಬೇಡಿ. ತಪ್ಪು ಮಾಡ್ಕೊಂಡ್ರೆಲ್ಲ ಏನೇನಾದ್ರು ಅಂತಂದು ಲೀಸ್ಟ್ ಕೊಡ್ತೀನಿ. ಮನೆದೆಲ್ಲ ಬಂದಾಗ ಹೇಳಿರಿ, ಆಗಬಾರ್ದು. ಒಳ್ಳೇದನ್ನೇ ಯೋಚನೆ ಮಾಡೋಣ, ಕೆಟ್ಟದನ್ನ ಯಾಕೆ ಮಾತಾಡೋದು ಅಲ್ವಾ?
ಮಾಡಿ ನೀರು ಹತ್ತಲಿದ್ದಂಗೆ ಇದನ್ನ ಮಾಡ್ಬೇಕು. ಇವ್ರು ತೋರಿಸ್ತಾರ ನೋಡ ಫ್ರಂಟ್ ವ್ಯಾಲ್ಯೂಯೇಷನ್ ಮುಂದೆ ಈ ಟೈಪ್ ಮಾಡ್ಬೋದು ನಾವು. ಯಾವುದು ಪೈರಿ ಹತ್ಬೇಕಾದ್ರೆ ಬರೀ ಪೂರ ಹೊರಗೆ ಕಾಣಲಾರ್ದಂಗೆ ಅಂದ್ರೆ ಒಂದು ಓಪನ್ ಕಾಣಂಗಿಲ್ಲ. ಒಂದು ನಿಮಿಷ ಎಷ್ಟು ನಿಮ್ಮ ಹೆಸರು ಗೊತ್ತಾಗತ್ತೆ ಹೇಳಿ ನಗು ನೋಡಪ್ಪ. ಸ್ಟೇರ್ ಕೇಸ್ ಬರುತ್ತೆ, ಪಿಲ್ಲರ್ ಬರುತ್ತೆ. ಪಿಲ್ಲರು ಸ್ಟೇರ್ ಕೇಸ್ ಸಮೇತ ಕ್ಲೀನಾಗಿ ಗ್ರಿಲ್ ಹಾಕೋಬಹುದು, ಏನು ತೊಂದರೆ. ಅದೇ ತರ ಪಿಲ್ಲರ್, ಈ ಪಿಲ್ಲರ್ ಸಮೇತ ಈ ಪ್ಲೇಯರ್ ಆ ಪಿಲ್ಲರ್ವರೆಗೂ ಗ್ರಿಲ್ ಹಾಕೋದು. ಟೋಟಲ್ ಸ್ಕ್ವೇರ್ ಮಾಡ್ಕೋಬಹುದು, ಏನು ಅಭ್ಯಂತರ ಇಲ್ಲ. ಆ ಬಾಗಿಲು ಬರ್ತಲ್ವಾ, ಆ ಬಾಗಿಲ ಹತ್ರ ಗೇಟ್, ಕಬ್ಬಿಣ ಗೇಟ್ ಮಾಡ್ಕೊಂಡು ಎಂಟ್ರಿ ಆಗುತ್ತೆ. ಆ ಗೇಟ್ ಬರ್ತಲ್ಲ, ಆ ಗೇಟ್ನಿಂದ ಇದು ಒಂದು ಗೇಟ್ ಬರುತ್ತೆ, ಗ್ಯಾಲಂಗ್ ಗೇಟ್ ಬರುತ್ತೆ. ಗ್ಯಾಲಂಗ್ ಗೇಟ್ ಅದೆಷ್ಟಿರುತ್ತೆ, ಗ್ಯಾಲಂಗ್ ಗೇಟ್ ಬರುತ್ತೆ. ಆ ಗೇಟ್ನಿಂದ ನಾವು ಒಳಗೆ ಹೋಗ್ಬೋದು. ಏನು ತೊಂದರೆ ಇಲ್ಲ. ಆಪ್ಷನ್ ಇದೆ, ಆ ಆಪ್ಷನ್ ಇಲ್ಲ, ಈ ಆಪ್ಷನ್. ಅದು ಹೊಟ್ಟೆ ಅದು ಓಪನ್ ಇರ್ಬೇಕಾ ಸರ್? ಓಪನ್. ಅದು ಬಿಸಿ ನೀವು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಮ್ಮ, ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಅದಕ್ಕೂ ಟಚ್ ಮಾಡಂಗಿಲ್ಲ. ಮುಂದಾದ್ರೂ ಇರ್ಲಪ್ಪ ಅಂತ ಕೇಳಬೇಕು ನಾನು ಹೇಳೋದು. ಕ್ಲಿಯರ್ ಬೇಕಲ್ಲ, ಅದು ಗೋಡೆ ಆಗುತ್ತಾ ಅದು ಯಾವುದೇ ಕಾರಣಕ್ಕೂ ಅದು ನಮಗೆ ಬೇಡ. ನಾವು ಡೈಮಂಡ್ ನ ಹೆಂಗ ಉಪಯೋಗಿಸ್ಬೇಕು ಹಂಗೆ ಉಪಯೋಗಿಸ್ಬೇಕು. ಡೈಮಂಡ್ ಅದು ವಜ್ರವನ್ನ ನಾವ್ ಹೆಂಗ್ ಬಳಸ್ಬೇಕು? ಎಲ್ಲಿ ಇಡ್ತೀರಿ ನೀವು? ಲಾಕರ್ ಇಡ್ತೀರಿ ವಜ್ರನ, ಹಂಗ ಲಾಕರ್ ಇಟ್ಟು ಕಾಪಾಡ್ಕೊಳ್ಳಿ. ಲಾಕರ್ ಇಡಬೇಕು ಅಲ್ವಾ? ನೋಡಿದಾಗ ನಮ್ಗೆ ಬೇಸರ ಆಗುತ್ತೆ. ಕೆಲವಾರು ಸಮಸ್ಯೆಗಳು ಮಾಡ್ಕೊಂಡಾಗ ಏನು ಆಗ್ತದೆ ಅಲ್ವಾ? ನೀವು ಹೇಳಿದ್ರೆ ಸರ್ ಹಾಕಿ ಅದ್ರ ಪ್ರಕಾರ ಮಾಡಿ ಮಾರ್ಕ್ ಮಾಡಿದ್ರಿ. ಅದಕ್ಕೆ ಅಲ್ಲಿ ಬರೋಕೆ ಅದಕ್ಕೊಂದು ಎಂಟ್ರೆನ್ಸ್, ಇದಕ್ಕೆ ನಾವು ಗಾಡಿ ತೊಗೊಂಡು ಹೋಗ್ಲಿಕ್ಕೆ ಒಂದು ಎಂಟ್ರೆನ್ಸ್ ಇನ್ನೇನು ಅಲ್ವಾ? ಈ ಸ್ಟೆಪ್ಸ್ ಎಷ್ಟು ಮಾಡ್ಬೋದಪ್ಪ? ಒಂದು ಎರಡು ಅಥವಾ ಡೋರ್ಗಳು ಬಾಗಿಲು ಸರ್? ಒಂದು ಈಗ ಏನಾಗಿದೆ ಅಂತ ಅಂದರೆ ನಮ್ಗೆ ಶಾಸ್ತ್ರ ಹೇಳಿದ್ರು 5 ಮೆಟ್ಲು ಬೇಕಾ, ಗುರುಳಿಗೆ ನನಗೆ ಬೆಸ ಬೇಕು, ಬೆಸ ಸರಿಬೇಕು ಅಂತ. ಕೆಲವರು ಜನ ಶುಭ ಲಾಭ ಅಂತ ಹೇಳ್ತಾರೆ. ನನ್ನ ಮನೆಯಲ್ಲಿ ನಾನು ಉದಾಹರಣೆ ಹೇಳೋದು, ಅದರಿಂದ ಎಫೆಕ್ಟ್ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ನನಗೆ ನನ್ನ ಒಂದು ಪರ್ಸನಲಾಗಿ ಹೇಳೋದು ನಾನು ಕೇರ್ ವಾಸ್ತುನಲ್ಲಿ ಅದಕ್ಕೆ ನಾವು ರೆಕಮೆಂಡ್ ಎಲ್ಲೂ ಮಾಡ್ತಾ ಇಲ್ಲ, ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಮನೆಯಲ್ಲೂ ಕೂಡ ನಾನು ಶುಭ ಲಾಭ ಎಣಿಸ್ತಲೇ ಮಾಡಿದ್ದೀನಿ. ನೋಡೋಣ, ಆಲ್ರೆಡಿ 5 years ಆಗಿದೆ, ಚೆನ್ನಾಗಿ ಅದರಿಂದ ತೊಂದರೆ ಆಗಿಲ್ಲ. ನನಗೆ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ವಿ, ಅದರಿಂದ ನನಗೇನು ಆಗಲ್ಲ ಗೊತ್ತಿದೆ ನನಗೆ. ಬಟ್ ಹಾಗಂತ ಅವರವರ ನಂಬಿಕೆಗೆ ನಾನು ಯಾವತ್ತು ಒಂದು ಮೆಟ್ಲು ಹಾಕೊಂಡ್ರೆ ನಮಗೇನಾಗಬೇಕಾಗಿದೆ? ನಮ್ಮ ಗುರುಗಳು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ, ಮುತ್ತೆಗಳು ಹೇಳಿದ್ದಾರೆ, ಕೆಲವರು ಜನ ಎಲ್ಲ ಮಾತಾಡ್ತಿರ್ತಾರೆ. ಮಾಡ್ಕೊಳ್ಳಿ ನಿಮ್ಮ ನಂಬಿಕೆ. ನಾನ್ಯಾಕೆ ಅದನ್ನು ಒಳ್ಳೆ ಅನ್ಬೇಕು ಅಲ್ವಾ? ಅದು ಬೇಡ. ಕೆಲವರು ಜನ ಮುರುಘರಾಜೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾರೆ, ಕೆಲವರು ಹುಬ್ಳಿ ಅವ್ರು ಸಿದ್ದರಗೌಡ್ರೆ ನಮಗೆ ಬಾರಿ ಇದು ಅಂತ ಹೋಗಿರಿ. ಒಳ್ಳೇದಾಗಲಿ, ಯಾರಾದ್ರೇನು ಎಲ್ಲಿಂದ ಆದರೂ ಒಂದು ಒಳ್ಳೆ ವೇವ್ ಬಂದ್ರೆ ಸಾಕಲ್ಲ. ಒಳ್ಳೇದು ಇಲ್ಲಿ ಆಗೋದು ಒಳ್ಳೇದು ಇಂಪಾರ್ಟೆಂಟ್. ಸರಿನಾ? ಮತ್ತೆ ನಾವು ನಾಳೆ ಒಗ್ಯಾಣ ಬಾಂಡೆ ಮಾಡ್ಕೋಬೇಕಾದ್ರೆ ಪಾತ್ರೆ ತೊಳ್ಕೊಳಕ, ಬಟ್ಟೆ ತೊಳ್ಕೊಳಕ್ಕೆ ಇಲ್ಲಿ ಮಾಡ್ಕೊಬೇಕು. ಅದನ್ನೇ ಕೇಳಿದೆ. ಮೇನ್ ಇರೋದು ನಮ್ದು ಅದೇ. ಈಗ ನಮ್ಗೆ ಎಷ್ಟೇ ವಾಷಿಂಗ್ ಮಿಷಿನ್ ಎಷ್ಟೇ ಇದ್ರೂ ಕೂಡ ಒಂದ್ಸರಿ ಬೇಕಾಗುತ್ತೆ. ಅಲ್ಲೊಂದು ನಾವು ಟಾಯ್ಲೆಟ್ ಬಾತ್ರೂಮ್ ಕೊಡ್ಬೋದು, ಯಾಕಂದ್ರೆ ಹೊರಗಡೆ ಏನಾದರೂ ಕೊಡಬಹುದು. ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಮನೆದೇವ್ರಿಗೆ ಭದ್ರೇಶ್ವರ ಒಂದು ಭಾವನೆ ಡೌಟೇ ಇಲ್ಲ, ಮಾಡ್ಕೋಬೋದು. ಅದು